ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ನಾನೀಗ ಕಂಟಿನ್ಯೂಸ್ ವೀಡಿಯೋ ಹಾಕದೆ ಕೆಲವು ದಿನಗಳಾಯಿತು. ನೀವು ನೋಡ್ತಾ ಇರ್ಬೋದು, ಕೆಲವು ಹುಷಾರಿಲ್ಲ, ಹಾಗೆ ಕೆಲವು ಬ್ಯುಸಿ ಕೆಲಸಗಳಿಂದಾಗಿ ನನಗೆ ವೀಡಿಯೋ ಮಾಡಲಿಕ್ಕೇ ಟೈಮ್ ಆಗ್ತಿರಲಿಲ್ಲ. ಹಾಗಾಗಿ ಇನ್ನು ಮುಂದೆ ಡೈಲಿ ಒಂದೊಂದು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಇವತ್ತೊಂದು ಸಿಂಪಲ್ ಆದ ಹಾಗೆ ರುಚಿಯಾದಂತಹ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಬೆಳಿಗ್ಗೆ ಆದರೂ ಮಾಡ್ಕೊಳ್ಬೋದು, ರುಚಿಯಾದಂತಹ ಅವಲಕ್ಕಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ ಹಸಿಮೆಣಸು. ನಾನಿಲ್ಲಿ 4 ಮೆಣಸು ಹಾಕಿದೆ, ಇದಷ್ಟೇನು ಖಾರ ಇರಲಿಲ್ಲ. ಹಾಗೆ ನಿಮಗೆ ತುಂಬ ಖಾರ ಅಂತ ಅನಿಸುತ್ತೆ ಅಂತಾದರೆ 2 ಮೆಣಸಾದರೂ ಸಾಕು. ತುಂಬಾ ರುಚಿಯಾಗಿರುತ್ತದೆ. ಇದಕ್ಕೆ ಗ್ಯಾಸ್ ಬೇಡ, ಗ್ಯಾಸ್ ಇಲ್ಲದೆ ಇರುವ ಟೈಮಲ್ಲಿ ಆರಾಮ್ಸೆ ಮಾಡ್ಕೊಳ್ಬೋದು. ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿದೆ. ಕರಿಬೇವನ್ನು ಹಸಿಯೇ ಹಾಕ್ಕೊಂಡದ್ದು, ಯಾವುದೇ ಎಣ್ಣೆ ಫ್ರೈ ಮಾಡಲಿಕ್ಕೆ ಅಂತ ಹೇಳಿ ಬೆಂಕಿಯ ಉಪಯೋಗ ಇಲ್ಲ. ಹಾಗೆಯೇ ಹುಳಿ ರುಚಿಗೆ ಇಲ್ಲಿ ಅರ್ಧ ಕಡಿ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೇನೆ. ಇದು ಲಿಂಬೆ ಹಣ್ಣು ಹಿಂಡೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ, ರುಚಿ ಕೂಡ ಚೆನ್ನಾಗಿರ್ತದೆ. ಹುಳಿಗೆ ನಿಂಬೆ ಹುಳಿ, ಹಾಗೆ ರುಚಿಗೆ ಬೇಕಷ್ಟು ಉಪ್ಪು, ಹಾಗೆ ಇಲ್ಲಿ ನಾನೀಗ 1ರಿಂದ 1.5 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೇನೆ. ಸಕ್ಕರೆಗೆ ಹಾಕಿಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರ್ತದೆ. ಅವಲಕ್ಕಿ ಮಾಡಲಿಕ್ಕೆ ತುಂಬಾ ಈಸಿ. ಇಷ್ಟು ಐಟಮ್ಸ್, ತೆಂಗಿನಕಾಯಿ ತುರಿ ಒಂದು ಇದೆ ಅಂತ ಆದರೆ ಕೇವಲ 5 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ. ನೋಡಿ, ಎಷ್ಟು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ತುಂಬ ನುಣ್ಣಗೆ ಆಗಬೇಕು ಅಂತಿಲ್ಲ, ಸಾಧಾರಣ ತರಿ ಆದರೂ ಸಾಕಾಗ್ತದೆ. ಎಣ್ಣೆ ಉಪಯೋಗ ಇಲ್ಲ, ಏನಿಲ್ಲ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಕೂಡ ತಿನ್ಬೋದು. ಸಾಯಂಕಾಲದ ತಿಂಡಿಗೆ ಸುಲಭವಾಗಿ ಮಾಡುವಂತಹ ಒಂದು ತಿಂಡಿ, ಹಾಗೆ ರುಚಿಯಾದಂಥದ್ದು. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಸಿಯಾಗಿ ಹಾಕೋದ್ರಿಂದ ಫ್ಲೇವರ್ ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮಾಡಿ, ನಿಮ್ಮ ಮನೇಲಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದಂತಹ ಪೇಸ್ಟನ್ನು ತೆಂಗಿನಕಾಯಿ ತುರಿ ಎಲ್ಲ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ರುಚಿಯಾದಂತಹ ಅವಲಕ್ಕಿ ರೆಡಿ ಆಯಿತು. ನಾನಿಲ್ಲಿ ಬೆಂಕಿ ಇಲ್ಲದೆ ಮಾಡೋದು ಅಂತ ಹೇಳಿ ಹೀಗೆ ಮಾಡಿದ್ದು. ನಿಮಗೆ ಇದಕ್ಕೆ ಒಗ್ಗರಣೆನೇ ಬೇಕು ಅಂತಿದ್ದರೆ ಬೇಕಾದರೆ ಒಗ್ಗರಣೆ ಬೇಕಾದರೂ ಹಾಕ್ಕೊಳ್ಬೋದು, ಗ್ಯಾಸನ್ನು ಯೂಸ್ ಮಾಡಿಕೊಂಡು. ಈಗ ಪ್ಲೇಟ್ಗೆ ಸರ್ವ್ ಮಾಡುವ. ಈಗ ನಮ್ಮ ರುಚಿಯಾದ ಅವಲಕ್ಕಿ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.